ಎಲ್ಲರಿಗೂ ನಮಸ್ಕಾರ. ಸ್ಪಂದನ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಫೆಬ್ರವರಿ 8, 2026ರಂದು ನಡೆದಂತಹ CTET ಪರೀಕ್ಷೆಯ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂಥ ಪತ್ರಿಕೆ 2ರಲ್ಲಿ ಬರುವಂಥ ಪಾರ್ಟ್ 4 ಅಂದರೆ ಭಾಗ 4ರ 30 ಪ್ರಶ್ನೆಗಳಿಗೆ ಸಂಬಂಧಿಸಿದಂಥ ಒಂದು ಸಂಭವನೀಯ ಕೀ ಉತ್ತರಗಳನ್ನು ಈ ಒಂದು ಪ್ರಶ್ನೆ ಪತ್ರಿಕೆಯ ಮೂಲಕ ತಿಳಿಸಿಕೊಡುತ್ತಿದ್ದೇನೆ. ಇದು ಕೇವಲ ಸಂಭವನೀಯ ಕೀ ಉತ್ತರಗಳಾಗಿದ್ದು, ಇಲಾಖೆಯಿಂದ ಬರುವಂಥ ಕೀ ಉತ್ತರಗಳು ಫೈನಲ್ ಕೀಯ ಉತ್ತರಗಳಾಗಿರುತ್ತೆ. ಓಕೆ, ಇಲ್ಲಿ ನಿರ್ದೇಶನ ಈ ಕೆಳಗಿನ ಲೇಖನ ಭಾಗವನ್ನು ಓದಿ ಅನುಸರಿಸಿ ಬರುವ ಪ್ರಶ್ನೆಗಳಿಗೆ ಅಂದರೆ ಪ್ರಶ್ನೆ ಸಂಖ್ಯೆ 91ರಿಂದ 99 ಸೂಕ್ತ ಉತ್ತರವನ್ನು ಆರಿಸುವುದರ ಮೂಲಕ ಉತ್ತರಿಸಿ ಅಂತೇಳಿ ಹೇಳಿದ್ದಾರೆ. ಒಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕೆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಓದಿ ನಾವು ಆನ್ಸರನ್ನು ಮಾಡಬೇಕು. ನಾನು ಈಗಾಗಲೇ ಈ ಪ್ಯಾಸೇಜನ್ನು ಲೇಖನ ಭಾಗವನ್ನು ಓದಿ ಕೆಳಗಿರುವಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಿಮಗೆ ತಿಳಿಸಿಕೊಡುತ್ತೇನೆ. 91ನೇ ಪ್ರಶ್ನೆ, ಹೂವಿನ ಎಡೆಯಲ್ಲಿ ಒಣ ಎಲೆ ಮಾತ್ರ ಉಳಿದಿದೆ. ಈ ಮಾತು ಯಾವ ಭಾವವನ್ನು ಸೂಚಿಸುತ್ತಿದೆ? ಆಪ್ಷನ್ 1 ಸುಂದರವಾಗಿದ್ದು ಅದನ್ನು ಕಳೆದುಕೊಂಡಿದ್ದು. ಆಪ್ಷನ್ 2 ಹೂವು ಪಕ್ವವಾಗಿದ್ದು. ಆಪ್ಷನ್ 3 ಸಂಪತ್ತು ಇಲ್ಲವಾಗಿರುವುದು. ಆಪ್ಷನ್ 4 ಎಳೆತನ ಹೋಗಿ ಮುಪ್ಪು ಬಂದಿರುವುದು. ಅಂದರೆ ಇಲ್ಲಿ ಒಂದು ಲೇಖನ ಭಾಗದಲ್ಲಿದೆ, ಹಳ್ಳಿಯ ಉಪಾಧ್ಯಾಯರ ಇಂದಿನ ಹಲವು ಸಂಪ್ರದಾಯಗಳು ಉದುರಿ ಹೋಗಿ ಹೂವಿನ ಎಡೆಯಲ್ಲಿ ಒಣ ಎಲೆ ಮಾತ್ರವೇ ಉಳಿದಿತ್ತು. ಅಂದರೆ ಇದರ ಒಂದು ಯಾವ ಭಾವವನ್ನು ಸೂಚಿಸುತ್ತದೆ ಅಂತ ಹೇಳಿದರೆ, ಆಪ್ಷನ್ 1 ಸುಂದರವಾಗಿದ್ದದ್ದು ಅದನ್ನು ಕಳೆದುಕೊಂಡಿದ್ದು. ಇದು ಸರಿಯಾದ ಉತ್ತರವಾಗಿದೆ. ಇದು ಕೇವಲ ಸಂಭವನೀಯ ಕೀ ಉತ್ತರಗಳು ಮಾತ್ರ ಆಗಿದೆ. ಆದರೆ ಇಲಾಖೆಯಲ್ಲಿ ಬರುವಂಥ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಬರುವಂಥ ಉತ್ತರಗಳು ಫೈನಲ್ ಕೀ ಆನ್ಸರ್ ಆಗಿರುತ್ತೆ. ಓಕೆ, 92ನೇ ಪ್ರಶ್ನೆ, ಮುಪ್ಪಿನ ಮೇಬಳ್ಳಿಗೆ ಸಿಲುಕಿ ಬಿದ್ದಲ್ಲೇ ಬಿದ್ದುಕೊಂಡಿದ್ದರು. ಈ ವಾಕ್ಯವನ್ನು ವಿವರಿಸಿ. ಆಪ್ಷನ್ 1 ಮುಪ್ಪಿನಿಂದ ಬಳ್ಳಿಯಲ್ಲಿ ಸಿಲುಕಿಕೊಂಡಿದ್ದರು. ಆಪ್ಷನ್ 2 ಮೇಲಿನ ಬಳ್ಳಿಗೆ ಸಿಕ್ಕು ಎಡವಿ ಬಿದ್ದರು. ಆಪ್ಷನ್ 3 ಮೇಲಿನ ಮುಪ್ಪಾದ ಬಳ್ಳಿಗೆ ಸಿಕ್ಕು ಹೋಗು. ಆಪ್ಷನ್ 4 ವಯಸ್ಸಿನಿಂದ ಓಡಾಡಲು ಆಗದಿದ್ದರು. ಇಲ್ಲಿ ಮುಪ್ಪು ಅಂತ ಹೇಳಿದರೆ ವಯಸ್ಸಾದ ಅಂತೇಳಿ ಅರ್ಥ ಬರುತ್ತೆ. ಓಕೆ, ಮುಪ್ಪಿನ ಮೇಬಳ್ಳಿಗೆ ಸಿಲುಕಿ ಬಿದ್ದಲ್ಲೇ ಬಿದ್ದುಕೊಂಡಿದ್ದರು. ಸೊ ಇದಕ್ಕೆ ಸರಿಯಾದ ಉತ್ತರ ವಯಸ್ಸಿನಿಂದ ಓಡಾಡಲು ಆಗದಿದ್ದರು ಸರಿಯಾಗಿದೆ. 93ನೇ ಪ್ರಶ್ನೆ, ಈಗ ಮನಸ್ಸು ಏನನ್ನು ನೆನೆಸಿಕೊಳ್ಳುತ್ತಿದೆ? ಆಪ್ಷನ್ 1 ಹಳ್ಳಿಯವರ ರೀತಿ ಮಕ್ಕಳ ಮಾತು. ಆಪ್ಷನ್ 2 ಹಳ್ಳಿಯಲ್ಲಿ ಕಳೆದ ಬಾಲ್ಯ. ಆಪ್ಷನ್ 3 ಹಿಂದೆ ನಡೆದ ಘಟನೆಗಳನ್ನು. ಆಪ್ಷನ್ 4 ತನ್ನ ಯೌವನದ ದಿನಗಳನ್ನು. ಅಂದರೆ ಈಗ ಮನಸ್ಸು ಏನನ್ನು ನೆನೆಸಿಕೊಳ್ಳುತ್ತಿದೆ ಅಂತಂದರೆ ಹಳ್ಳಿಯವರ ರೀತಿ ಮತ್ತು ಮಕ್ಕಳ ಮಾತನ್ನು ನೆನಪು ಮಾಡಿಕೊಳ್ಳುತ್ತಿದೆಯಂತೆ. ಹಾಗಾಗಿ ಇದು ಸರಿಯಾಗಿದೆ. 94ನೇ ಪ್ರಶ್ನೆ, ಉಪಾಧ್ಯಾಯ ಈ ಪದದ ಮೂಲ ಯಾವುದು? ಆಪ್ಷನ್ 1 ಪ್ರಾಕೃತ ಭಾಷೆ. ಆಪ್ಷನ್ 2 ಸಂಸ್ಕೃತ. ಆಪ್ಷನ್ 3 ಹಿಂದಿ. ಆಪ್ಷನ್ 4 ಕನ್ನಡ. ಉಪಾಧ್ಯಾಯ ಎಂಬುದು ಸಂಸ್ಕೃತದ ಮೂಲದಿಂದ ಬಂದಿರುವಂಥ ಒಂದು ಪದ. ಓಕೆ, 95ನೇ ಪ್ರಶ್ನೆ, ಗೌರ್ನಮೆಂಟ್ ಈ ಪದ ಎಲ್ಲಿಂದ ಬಂದಿದ್ದು? ಆಪ್ಷನ್ 1 ಫ್ರೆಂಚ್. ಆಪ್ಷನ್ 2 ಸಂಸ್ಕೃತ. ಆಪ್ಷನ್ 3 ಇಂಗ್ಲಿಷ್. ಆಪ್ಷನ್ 4 ಡಚ್. ಗೌರ್ನಮೆಂಟ್ ಎನ್ನುವುದು ಫ್ರೆಂಚ್ ಮೂಲ ಪದದಿಂದ ಬಂದಿದೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಇದು ಸರಿಯಾದ ಉತ್ತರ ಅಂತಂದರೆ ಇಂಗ್ಲಿಷ್ ಮೂಲದಿಂದ ಬಂದಿದೆ. ಸೊ ಇದು ಅಫಿಷಿಯಲ್ ಕೀ ಆನ್ಸರಲ್ಲಿ ನೋಡಬೇಕು. ಫ್ರೆಂಚ್ ಅಥವಾ ಇಂಗ್ಲಿಷ್ ಎರಡೂ ಕೂಡ ಡೌಟ್ ಇದೆ. ಅದೇ ನಿರ್ದಿಷ್ಟವಾಗಿ ಇಂಗ್ಲಿಷ್ ಪದದ ಮೂಲದಿಂದ ಅಂತ ಹೇಳ್ಬೋದು. ನೆಕ್ಸ್ಟ್ 96ನೇ ಪ್ರಶ್ನೆ, ಪ್ರೈಮರಿ ಪರೀಕ್ಷೆಯ ಕಥೆಯೇನು? ಆಪ್ಷನ್ 1 ಪ್ರಾಥಮಿಕ ಪದವಿಯ ಹೆಸರು. ಆಪ್ಷನ್ 2 ಚಿಕ್ಕ ಮಕ್ಕಳ ಪರೀಕ್ಷೆಯ ಕತೆ. ಆಪ್ಷನ್ 3 ಕೆಲಸಕ್ಕೆ ಕಾರಣವಾದ ಪದವಿ. ಆಪ್ಷನ್ 4 ಮೊದಲು ಕೆಲಸಕ್ಕೆ ಕಾರಣವಾಗಿ ನಂತರ ತನ್ನ ಪ್ರಸ್ತುತತೆ ಕಳೆದುಕೊಂಡಿರುವುದು. ಪ್ರೈಮರಿ ಅಂತಂದರೆ ಆಗಿನ ಕಾಲದಲ್ಲಿ ಒಂದು ಕೆಲಸಕ್ಕೆ ಹೋಗುವಂಥ ಒಂದು ಪದವಿಯಾಗಿತ್ತು. ಸೊ ಹಾಗಾಗಿ ಕೆಲಸಕ್ಕೆ ಕಾರಣವಾದ ಪದವಿಯನ್ನು ನಾವು ಪ್ರೈಮರಿ ಅಂತೇಳಿ ಕರೆಯುತ್ತೇವೆ. 97ನೇ ಪ್ರಶ್ನೆ, ಕಡೆಗೆ ಕೆಳಗಿಟ್ಟಿದ್ದು ಈ ವಾಕ್ಯದ ಇಲ್ಲಿನ ಅರ್ಥ. ಫಸ್ಟ್ ಒನ್ ನಿವೃತ್ತಿಯಾದದ್ದು. ಆಪ್ಷನ್ 2 ಮೂಲೆಯಲ್ಲಿ ಇಟ್ಟಿದ್ದು.
ಆಪ್ಷನ್ 3 ಕೊನೆಯಲ್ಲಿ ಕೆಳಗೆ ಕೂತದ್ದು. ಆಪ್ಷನ್ 4 ಕೆಳಗೆ ಇಡು. ಕಡೆಗೆ ಕೆಳಗಿಟ್ಟಿದ್ದು ಅಂತ ಅಂದರೆ ನಿವೃತ್ತಿಯಾದದ್ದು ಎಂಬ ಅರ್ಥ ಉಂಟಾಗುತ್ತೆ. ಸೊ ಹಾಗಾಗಿ ಆಪ್ಷನ್ 1 ಸರಿಯಾಗಿದೆ. 98ನೇ ಪ್ರಶ್ನೆ, ನಜರು ಈ ಪದದ ಮೂಲ ಯಾವುದು? ಆಪ್ಷನ್ 1 ಉರ್ದು, ಆಪ್ಷನ್ 2 ಸಂಸ್ಕೃತ, ಆಪ್ಷನ್ 3 ಅರಬ್ಬಿ, ಆಪ್ಷನ್ 4 ಹಿಂದಿ. ನಜರು ಎಂಬ ಪದದ ಮೂಲ ಅರಬ್ಬಿ ಭಾಷೆಯಿಂದ ಬಂದಿದೆ. ಹಾಗಾಗಿ ಆಪ್ಷನ್ 3 ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 99, ಕೈಗೊಳ್ಳು ಈ ಪದದ ಅರ್ಥ ಯಾವುದು? ಆಪ್ಷನ್ 1 ಕೈ ಕೆಲಸ, ಆಪ್ಷನ್ 2 ಕೈಯಲ್ಲಿ ಇಡಿ, ಆಪ್ಷನ್ 3 ಕೈಗೆ ಬಂದಿರುವುದು, ಆಪ್ಷನ್ 4 ಮಾಡು. ಕೈಗೊಳ್ಳುವುದು ಅಂತಂದರೆ ಮಾಡುವುದು ಎಂಬ ಅರ್ಥ ಬರುತ್ತೆ. ನಿರ್ದೇಶನ, ಈ ಕೆಳಗಿನ ಕವನವನ್ನು ಓದಿ ಅನುಸರಿಸಿ ಬರುವ ಪ್ರಶ್ನೆಗಳಿಗೆ ಪ್ರಶ್ನೆ ಸಂಖ್ಯೆ 100ರಿಂದ 105 ಒಟ್ಟು 5 ಪ್ರಶ್ನೆಗಳು, ಸೂಕ್ತ ಉತ್ತರವನ್ನು ಆರಿಸಿ ಮೂಲಕ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಡಲುಗೊಂಡವ ಹಸಿವ, ಒಡಲುಗೊಂಡವ ಉಸಿವ, ಒಡಲುಗೊಂಡವನೆಂದು ನೀನೆನ್ನ ಜಡಿದೊಮ್ಮೆ ನುಡಿಯದಿರ, ನೀನೆನೆಂತೊಮ್ಮೆ ಒಡಲುಗೊಂಡು ನೋಡ ರಾಮನಾಥ. ಇಲ್ಲಿ ಒಡಲು ಅಂತ ಅಂದರೆ ದೇಹಕ್ಕೆ, ದೇಹ, ಶರೀರ, ಹೊಟ್ಟೆ, ಜಠರ ಅಂಥೇಳಿ ನಾವು ನಾನಾ ಅರ್ಥಗಳನ್ನು ಕರೆಯುತ್ತೇವೆ. ಇಲ್ಲಿ ಪ್ರಶ್ನೆ ಸಂಖ್ಯೆ 100, ರಾಮನಾಥನಿಗೆ, ರಾಮನಾಥ ಅಂದರೆ ಇಲ್ಲಿ ಜೇಡರ ದಾಸಮ್ಮಯ್ಯನವರನ್ನು ಕರೆಯುತ್ತೇವೆ. ರಾಮನಾಥನಿಗೆ ಏನನ್ನು ಸವಾಲು ಹಾಕಲಾಗಿದೆ? ಆಪ್ಷನ್ 1 ನನ್ನ ಹಾಗೆ ಹಸಿದು ನೋಡು ಎಂದು, ಆಪ್ಷನ್ 2 ನನ್ನ ಹಾಗೆ ಭಕ್ತಿ ತೋರು ಎಂದು, ಆಪ್ಷನ್ 3 ನನ್ನ ಹಾಗೆ ದೇಹ ಹೊಂದಿ ನೋಡು ಎಂದು, ಆಪ್ಷನ್ 4 ನನ್ನ ಹಾಗೆ ಸುಳ್ಳು ಹೇಳು ಎಂದು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3 ನನ್ನ ಹಾಗೆ ದೇಹ ಹೊಂದಿ ನೋಡು. ಅಂದರೆ ನೀನೆಂತೊಮ್ಮೆ ಅಂದರೆ ನನ್ನ ಹಾಗೆ, ಒಡಲುಗೊಂಡು, ಒಡಲುಗೊಂಡು ಅಂದರೆ ದೇಹ ಹೊಂದಿ, ಒಡಲು ಅಂದರೆ ದೇಹವನ್ನು ಅಂತ ಕರಿತೀವಿ. ಇದು 101ನೇ ಪ್ರಶ್ನೆ, ಏನನ್ನು ಹೇಳಬೇಡ ಎಂದು ಇಲ್ಲಿ ಹೇಳಲಾಗಿದೆ? ಆಪ್ಷನ್ 1 ದೇಹವಿರುವವನನ್ನು ದೇಹ ಬಿಡು ಎಂದು ಹೇಳಬೇಡ, ಆಪ್ಷನ್ 2 ಹಸಿದವನನ್ನು ಸುಳ್ಳು ಹೇಳುವವನು ಎಂದು ಹೇಳಬೇಡ, ಆಪ್ಷನ್ 3 ಸುಳ್ಳು ಹೇಳುತ್ತಾ ಬಲಿಯಾಗಬೇಡ ಎಂದು ಹೇಳಲಾಗಿದೆ, ಆಪ್ಷನ್ 4 ದೇಹಕ್ಕೆ ಪ್ರಾಮುಖ್ಯತೆ ಕೊಡು ಎಂದು ಹೇಳಬೇಡ. ಇಲ್ಲಿ ಏನನ್ನು ಹೇಳಬೇಡ ಅಂತ ರಾಮನಾಥನಿಗೆ ಹೇಳಲಾಗಿದೆ ಅಂತಂದರೆ ಹಸಿದವನನ್ನು ಸುಳ್ಳು ಹೇಳುವವನು ಎಂದು ಹೇಳಬೇಡ. ಇದು ಸರಿಯಾಗಿದೆ. ನೆಕ್ಸ್ಟ್ 102ನೇ ಪ್ರಶ್ನೆ, ಜಡಿದು ಈ ಪದದ ಅರ್ಥ? ಜಡಿದು, ಓಕೆ. ಆಪ್ಷನ್ 1 ಗದರಿಸಿ, ಆಪ್ಷನ್ 2 ಜೋರಾಗಿ, ಆಪ್ಷನ್ 3 ಹೊಡೆದು, ಆಪ್ಷನ್ 4 ಪ್ರೀತಿಯಿಂದ. ಜಡಿದು ಅಂತಂದರೆ ಗದರಿಸಿ, ಗದರಿಸುವುದು ಅನ್ನೋದು ಉಂಟಾಗುತ್ತೆ. ಸೊ ಹಾಗಾಗಿ ಆಪ್ಷನ್ 1 ಸರಿಯಾಗಿದೆ. 103ನೇ ಪ್ರಶ್ನೆ, ಜಡಿದೊಮ್ಮೆ ಪದವನ್ನು ಬಿಡಿಸಿ ಅಂತ ಇದೆ. ಆಪ್ಷನ್ 1 ಜಡಿದು ಪ್ಲಸ್ ಒಮ್ಮೆ, ಆಪ್ಷನ್ 2 ಜಡಿ ಪ್ಲಸ್ ದ ಪ್ಲಸ್ ಒಮ್ಮೆ, ಆಪ್ಷನ್ 3 ಜಡಿ ಪ್ಲಸ್ ದೊಮ್ಮೆ, ಆಪ್ಷನ್ 4 ಜ ಪ್ಲಸ್ ಡಿ ಪ್ಲಸ್ ದೊಮ್ಮೆ. ಸೊ ಇದಕ್ಕೆ ಜಡಿದೊಮ್ಮೆ ಅಂದರೆ ಬಿಡಿಸಿದಾಗ ಜಡಿದು ಪ್ಲಸ್ ಒಮ್ಮೆ, ಜಡಿದೊಮ್ಮೆ. ಸೊ ಹಾಗಾಗಿ ಆಪ್ಷನ್ 1 ಸರಿಯಾಗಿದೆ. ನೆಕ್ಸ್ಟು 104ನೇ ಪ್ರಶ್ನೆ, ಒಟ್ಟು ಸತ್ಯದ ಆಶಯವೇನು? ಅಂದರೆ ಈ ಕವನದಲ್ಲಿ ಬರುವಂಥ ಒಟ್ಟು ಸತ್ಯದ ಆಶಯ ಏನಾಗಿದೆ ಅಂತ ಕೇಳಿದರೆ, ಆಪ್ಷನ್ 1 ದೇಹ ದಂಡನೆಯ ವಿವರಣೆ ಇದೆ, ಆಪ್ಷನ್ 2 ದೇಹವನ್ನು ಮೀರುವುದರ ಕುರಿತು ಇದೆ, ಆಪ್ಷನ್ 4 ಪರಮಾತ್ಮವನ್ನು ವಿವರಿಸಲಾಗಿದೆ, ಆಪ್ಷನ್ 4 ದೇಹದ ಗುಣಧರ್ಮವನ್ನು ಹೇಳಲಾಗಿದೆ. ಒಟ್ಟು ಈ ಕವನದ ಒಟ್ಟು ಸತ್ಯದ ಆಶಯ ಅಂತಂದರೆ ದೇಹವನ್ನು ಮೀರುವುದರ ಕುರಿತು ಇದೆ. ನೆಕ್ಸ್ಟ್ 105ನೇ ಪ್ರಶ್ನೆ, ಒಡಲುಗೊಂಡವ ಈ ಪದದ ಅರ್ಥ? ಒಡಲು ಅಂತ ಅಂದರೆ ಶರೀರ, ದೇಹ, ಹೊಟ್ಟೆ, ಜಠರ ಅಂತೇಳಿ ನಾವು ಕರೆಯುತ್ತೇವೆ. ಸೊ ಇಲ್ಲಿ ಆಪ್ಷನ್ 1 ದೇಹವನ್ನು ಪಡೆದವ, ಆಪ್ಷನ್ 2 ಹಸಿವಿನಿಂದ ಕೂಡಿರುವ, ಆಪ್ಷನ್ 3 ದೇಹದ ಪ್ರಾಮುಖ್ಯತೆ ಮೀರಿದವ, ಆಪ್ಷನ್ 4 ದೇಹದ ಇಚ್ಛೆಗೆ ಅಧೀನವಾದವ. ಇಲ್ಲಿ ಒಡಲುಗೊಂಡವ ಅಂತ ಅಂದರೆ ದೇಹವನ್ನು ಪಡೆದವ ಎಂಬ ಅರ್ಥ ಬರುತ್ತದೆ. 106ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಶಾಲಾ ಶಿಕ್ಷಣದಲ್ಲಿ ಬಹುಭಾಷಿಕತೆಯ ಗುರಿಯಾಗಿಲ್ಲ? ಆಪ್ಷನ್ 1 ತ್ರಿಭಾಷಾ ಸೂತ್ರದ ಅಡಿಯಲ್ಲಿ ಮಾತೃಭಾಷೆ ಹಿಂದಿ ಮತ್ತು ಇಂಗ್ಲಿಷನ್ನು ಕಲಿಸುವುದು, ಆಪ್ಷನ್ 2 ಎಲ್ಲ ಮಕ್ಕಳು ತಮ್ಮ ಮಾತೃಭಾಷೆಯಲ್ಲಿಯೇ ಶಾಲಾ ಶಿಕ್ಷಣವನ್ನು ಪ್ರಾರಂಭಿಸಿ ಮುಂದೆ ಇನ್ನಷ್ಟು ಹೆಚ್ಚು ಬೇರೆ
ಕೊನೆಯ ಪಕ್ಷ 2 ಅಥವಾ ಅದಕ್ಕಿಂತ ಹೆಚ್ಚು ಭಾಷೆಗಳನ್ನು ಕಲಿಯುವುದು. ಆಪ್ಷನ್ 3 ವಿದ್ಯಾರ್ಥಿಗಳ ಭಾಷೆಯನ್ನೇ ಬಳಸಿಕೊಂಡು ಶಾಲೆಯಲ್ಲಿ ಬೋಧನೆ ಮತ್ತು ಕಲಿಕೆಯನ್ನು ಮಾಡುವುದು. ಆಪ್ಷನ್ 4 ಎಷ್ಟು ಸಾಧ್ಯವೋ ಅಲ್ಲಿಯವರೆಗೆ ಮಾತೃಭಾಷೆಯನ್ನೇ ಕಲಿಕೆಯ ಭಾಷೆಯಾಗಿ ಹಾಗೂ ಭಾಷಾ ಮಾಧ್ಯಮವಾಗಿ ಬಳಸಿಕೊಳ್ಳುವುದು. ಇಲ್ಲಿ ಯಾವುದು ಶಾಲಾ ಶಿಕ್ಷಣದಲ್ಲಿ ಬಹುಭಾಷಿಕತೆಯ ಗುರಿಯಾಗಿಲ್ಲ ಅಂತ ಕೇಳಿದರೆ, ಸೊ ಇಲ್ಲಿ ತ್ರಿಭಾಷಾ ಸೂತ್ರದ ಅಡಿಯಲ್ಲಿ ಮಾತೃಭಾಷೆ ಹಿಂದಿ ಮತ್ತು ಇಂಗ್ಲೀಷನ್ನು ಕಲಿಸುವುದು ಇದು ಗುರಿಯಾಗಿಲ್ಲ. ಓಕೆ. ಪ್ರಶ್ನೆ ಸಂಖ್ಯೆ 107. ಈ ಕೆಳಗಿನವುಗಳಲ್ಲಿ ಯಾವುದು ಕಲಿಕಾ ಫಲಿತವನ್ನು ಕುರಿತಂತೆ ಸರಿಯಾದ ಗುರಿಯಾಗಿದೆ? ಆಪ್ಷನ್ 1 ವಸ್ತು ಕೇಂದ್ರಿತ ಕಲಿಕೆಯ ಬದಲಿಗೆ ಸಾಮರ್ಥ್ಯ ಆಧಾರಿತ ಕಲಿಕೆಯನ್ನು ಬೆಳೆಸುವುದು. ಆಪ್ಷನ್ 2 ಸೃಜನಶೀಲವಾಗಿ ಭಾಷೆಯನ್ನು ಬಳಸಲು ಸಾಧ್ಯವಾಗುವಂತೆ ಅಗತ್ಯವಾದ ಭಾಷಾ ಕೌಶಲ್ಯಗಳನ್ನು ಕರಗತ ಮಾಡಿಸುವುದು. ಆಪ್ಷನ್ 3 ವಸ್ತುವಿನಲ್ಲಿ ಪ್ರಾವೀಣ್ಯತೆ ಗಳಿಸಿ ನಂತರ ಅದನ್ನು ಅನ್ವಯಿಸುವುದು. ಆಪ್ಷನ್ 4 ತಮ್ಮ ನಿರ್ದಿಷ್ಟ ಉದ್ದೇಶಕ್ಕೆ ಅನುಗುಣವಾಗಿ ವಿದ್ಯಾರ್ಥಿಗಳು ತಮ್ಮ ಭಾಷೆ ಬಳಸುವಂತೆ ಸಾಧ್ಯವಾಗಿಸುವುದು. ಇಲ್ಲಿ ಎ ಮತ್ತು ಡಿ ಎರಡೂ ಕೂಡ ಸರಿ ಇದೆ. ವಸ್ತು ಕೇಂದ್ರಿತ ಕಲಿಕೆಯ ಬದಲಿಗೆ ಸಾಮರ್ಥ್ಯಾಧಾರಿತ ಕಲಿಕೆಯನ್ನು ಬೆಳೆಸಬೇಕು. ನೆಕ್ಸ್ಟು ಡಿ ತಮ್ಮ ನಿರ್ದಿಷ್ಟ ಉದ್ದೇಶಕ್ಕೆ ಅನುಗುಣವಾಗಿ ವಿದ್ಯಾರ್ಥಿಗಳು ತಮ್ಮ ಭಾಷೆ ಬಳಸುವಂತೆ ಸಾಧ್ಯವಾಗಿಸುವುದು. ಹಾಗಾಗಿ ಆಪ್ಷನ್ 2 ಎ ಮತ್ತು ಡಿ ಎರಡೂ ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 108. ಸರ್ಕಾರಿ ಪ್ರೌಢಶಾಲೆಯ ಇಂಗ್ಲಿಷ್ ಅಧ್ಯಾಪಕಳಾದ ಶ್ರೀಮತಿ ಉಷಾರಾಣಿಯು ತನ್ನ ವಿದ್ಯಾರ್ಥಿಗಳು ದಿನನಿತ್ಯದ ಉದ್ದೇಶಗಳ ಪೂರೈಸಿಕೊಳ್ಳುವ ದಿಸೆಯಲ್ಲಿ ಇಂಗ್ಲಿಷ್ ಭಾಷೆಯನ್ನು ಕಲಿಯುವಂತೆ ಮಾಡುತ್ತಾಳೆ ಮತ್ತು ಇದರ ಮೂಲಕ ಭಾಷೆ ನಿಯಮಗಳನ್ನು ಕಲಿಸುತ್ತಾಳೆ. ಇವಳು ತನ್ನ ವಿದ್ಯಾರ್ಥಿಗಳಲ್ಲಿ ಏನನ್ನು ಬೆಳೆಸಲು ಪ್ರಯತ್ನಿಸುತ್ತಿದ್ದಾಳೆ? ಆಪ್ಷನ್ 1 ಶೈಕ್ಷಣಿಕವಾಗಿ ಭಾಷಾ ಪ್ರಾವೀಣ್ಯತೆಯ ಜ್ಞಾನ. ಆಪ್ಷನ್ 2 ವ್ಯಕ್ತಿಗಳ ನಡುವಣ ಕೌಶಲ್ಯದ ಮೂಲಭೂತ ಗುಣಗಳು. ಆಪ್ಷನ್ 3 ಸಂವಹನ ಕೌಶಲ್ಯ. ಆಪ್ಷನ್ 4 ವ್ಯಕ್ತಿಗಳ ನಡುವಣ ಕೌಶಲ್ಯ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಇಂಗ್ಲಿಷ್ ಅಧ್ಯಾಪಕಳಾದಂಥ ಶ್ರೀಮತಿ ಉಷಾರಾಣಿ ತನ್ನ ವಿದ್ಯಾರ್ಥಿಗಳಲ್ಲಿ ದಿನನಿತ್ಯದ ಉದ್ದೇಶಗಳನ್ನು ಪೂರೈಸಿಕೊಳ್ಳುವ ದಿಸೆಯಲ್ಲಿ ಇಂಗ್ಲಿಷ್ ಭಾಷೆಯನ್ನು ಕಲಿಯುವಂತೆ ಮಾಡ್ತಾಳೆ. ನೆಕ್ಸ್ಟು ಅದರ ಮೂಲಕ ಭಾಷೆ ನಿಯಮಗಳನ್ನು ಕಲಿಸ್ತಾಳೆ. ಸೊ ಇದು ವಿದ್ಯಾರ್ಥಿಗಳಲ್ಲಿ ಸಂವಹನ ಕೌಶಲ್ಯವನ್ನು ಬೆಳೆಸುತ್ತೆ. ಓಕೆ, ಹಾಗಾಗಿ ಆಪ್ಷನ್ 3 ಸರಿಯಾಗಿದೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 109. 6ನೇ ತರಗತಿಯ ರಾಹುಲ್ ತಾನು ಈಗಾಗಲೇ ಕಲಿತಿರುವುದರೊಡನೆ ಹೊಸ ವ್ಯಾಕರಣ ತತ್ವಗಳನ್ನು ಗುರುತಿಸುವುದನ್ನು ಕಲಿತಿದ್ದಾನೆ. ಈ ಕೆಳಗಿನವುಗಳಲ್ಲಿ ಯಾವ ತಂತ್ರವು ಇದರಲ್ಲಿದೆ? ಆಪ್ಷನ್ 1 ಸೂಕ್ಷ್ಮ ತಿಳುವಳಿಕೆಯ ತಂತ್ರ. ಆಪ್ಷನ್ 2 ತಿಳುವಳಿಕೆ ಮತ್ತು ಸೂಕ್ಷ್ಮ ತಿಳುವಳಿಕೆ ಎರಡೂ ತಂತ್ರಗಳು. ಆಪ್ಷನ್ 3 ಸ್ವಬೋಧನಾ ತಂತ್ರ. ಆಪ್ಷನ್ 4 ತಿಳುವಳಿಕೆಯ ತಂತ್ರ. ರಾಹುಲ್ ಎಂಬ ವಿದ್ಯಾರ್ಥಿಯು ತಾನು ಈಗಾಗಲೇ ಕಲಿತಿರುವುದರೊಡನೆ ಹೊಸ ವ್ಯಾಕರಣ ತತ್ವಗಳನ್ನು ಗುರುತಿಸುವುದನ್ನು ಕಲಿತಿದ್ದಾನೆ. ಅದು ತಿಳುವಳಿಕೆಯ ತಂತ್ರಕ್ಕೆ ಉದಾಹರಣೆಯಾಗುತ್ತೆ. ಆಪ್ಷನ್ 4 ತಿಳುವಳಿಕೆಯ ತಂತ್ರ ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 110. ಒಬ್ಬ ಶಿಕ್ಷಕಿಯು 7ನೇ ತರಗತಿಯ ವಿದ್ಯಾರ್ಥಿಗಳ ತಪ್ಪುಗಳ ಒಂದು ಖಚಿತ ಮಾದರಿಯನ್ನು ಸಂಗ್ರಹಿಸಿ ತಿಂಗಳಿಗೊಮ್ಮೆ ತರಗತಿಯಲ್ಲಿ ವಿದ್ಯಾರ್ಥಿಗಳು ತಮ್ಮ ತಪ್ಪನ್ನು ಅರಿಯಲು ಚರ್ಚೆ ಮಾಡುತ್ತಾಳೆ. ಆಕೆಯು ಈ ತಪ್ಪುಗಳನ್ನು ಯಾರು ಮಾಡಿದ್ದು ಎಂದು ಹೇಳುವುದಿಲ್ಲ. ಆಕೆ ತನ್ನ ವಿದ್ಯಾರ್ಥಿಗಳಿಗೆ ತಮ್ಮ ತಪ್ಪನ್ನು ಗುರುತಿಸಿಕೊಳ್ಳಲು ಹೇಳುತ್ತಾಳೆ. ಈ ಅಭ್ಯಾಸವನ್ನು ಏನೆಂದು ಕರೆಯಲಾಗುತ್ತದೆ? ಆಪ್ಷನ್ 1 ಫೀಡ್ಬ್ಯಾಕ್ ಒದಗಿಸುವಿಕೆ. ಆಪ್ಷನ್ 2 ತಪ್ಪುಗಳ ವಿಶ್ಲೇಷಣೆ. ಆಪ್ಷನ್ 3 ಅಧ್ಯಯನ ಮತ್ತು ವ್ಯಾಕರಣದಲ್ಲಿ ತೊಡಗಿಸಿಕೊಳ್ಳುವಿಕೆ. ಆಪ್ಷನ್ 4 ವ್ಯಾಕರಣ ಬೋಧನೆ. ಸೊ ಇಲ್ಲಿ ಸರಿಯಾದ ಉತ್ತರ ತಪ್ಪುಗಳ ವಿಶ್ಲೇಷಣೆಯ ಬಗ್ಗೆ ಅವಳು ಗುರುತಿಸಿಕೊಳ್ಳಲು ಈ ಅಭ್ಯಾಸವನ್ನು ಮಾಡಿಸುತ್ತಾಳೆ ಅಂತ ಹೇಳ್ಬೋದು. ಪ್ರಶ್ನೆ ಸಂಖ್ಯೆ 111. ಶಾಲಾ ಆಧಾರಿತ ಮೌಲ್ಯಾಂಕನದಲ್ಲಿ ಮುಂದುವರಿಸಲು ಸೂಕ್ತವಾದ 2 ಓದುವಿಕೆಯನ್ನು ಆಯ್ಕೆ ಮಾಡಿ ಅಂತ ಇದೆ. ಆಪ್ಷನ್ 1 ಇದು ಕಲಿಕಾರ್ಥಿಗಳು ಮತ್ತು ಬೋಧಕರು ಇಬ್ಬರಲ್ಲಿಯೂ ಸ್ವಾಯತ್ತತೆಯನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ಆಪ್ಷನ್ ಬಿ ಇದು ಶಾಲೆಯು ತನ್ನದೇ ಆದದ್ದನ್ನು ಯೋಜಿಸಲು ಅವಕಾಶ ಮಾಡಿಕೊಡುತ್ತದೆ. ಆಪ್ಷನ್ 3 ಇದು ಪರೀಕ್ಷಾ ಮಂಡಳಿಯ ಅಧಿಕಾರವನ್ನು ಹಿಂಪಡೆಯುತ್ತದೆ. ಆಪ್ಷನ್ 4 ಇದು ಮೌಲ್ಯಾಂಕನ ಯೋಜನೆಯಲ್ಲಿ ವಿದ್ಯಾರ್ಥಿಗಳ ಸಕ್ರಿಯ ಸಹಭಾಗಿತ್ವವನ್ನು ಒಳಗೊಳ್ಳುವುದಿಲ್ಲ. ಇಲ್ಲಿ ಆಪ್ಷನ್ಗಳು ಕೊಟ್ಟಿದ್ದಾರೆ.
ಆಪ್ಷನ್ 1 ಸಿ ಮತ್ತು ಡಿ, ಆಪ್ಷನ್ 2 ಡಿ ಮತ್ತು ಎ, ಆಪ್ಷನ್ 3 ಎ ಮತ್ತು ಬಿ, ಆಪ್ಷನ್ 4 ಬಿ ಮತ್ತು ಸಿ. ಇಲ್ಲಿ ಎ ಮತ್ತು ಬಿ ಸರಿಯಾಗಿದೆ. ಎ ಇದು ಕಲಿಕಾರ್ಥಿಗಳು ಮತ್ತು ಬೋಧಕರು ಇಬ್ಬರಲ್ಲಿಯೂ ಸ್ವಾಯತ್ತತೆಯನ್ನು ಬೆಳೆಸಲು ಸಹಾಯ ಮಾಡುತ್ತೆ ಮತ್ತು ಇದು ಶಾಲೆಯು ತನ್ನದೇ ಆದದ್ದನ್ನು ಯೋಜಿಸಲು ಅವಕಾಶ ಮಾಡಿಕೊಡುತ್ತದೆ. ಹಾಗಾಗಿ ಆಪ್ಷನ್ 3 ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 112. ಭಾಷಾ ಕಲಿಕೆಯಲ್ಲಿ ಯಾವ ದೃಷ್ಟಿಕೋನವು ಪದ ಮತ್ತು ಪದದ ಭಾಗಗಳನ್ನು ಭಾಷಾ ಕಲಿಕೆಯ ಮೂಲಾಧಾರವೆಂದು ಸಮರ್ಥಿಸುತ್ತದೆ? ಆಪ್ಷನ್ 1 ಶಾಬ್ದಿಕ ದೃಷ್ಟಿಕೋನ, ಆಪ್ಷನ್ 2 ವ್ಯಾಕರಣದ ಅನುವಾದ ವಿಧಾನ, ಆಪ್ಷನ್ 3 ಚಟುವಟಿಕೆಯನ್ನು ನೀಡಿ ಅದರ ಮೂಲ ಭಾಷೆ ಕಲಿಸುವುದು, ಆಪ್ಷನ್ 4 ಸಂವಹನದ ದೃಷ್ಟಿಕೋನ. ಇದು ಭಾಷಾ ಕಲಿಕೆಯಲ್ಲಿ ಶಾಬ್ದಿಕ ದೃಷ್ಟಿಕೋನವು ಪದ ಮತ್ತು ಪದದ ಭಾಗಗಳನ್ನು ಭಾಷಾ ಕಲಿಕೆಯ ಮೂಲಾಧಾರವೆಂದು ಸಮರ್ಥಿಸುತ್ತದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಆಪ್ಷನ್ 1 ಶಾಬ್ದಿಕ ದೃಷ್ಟಿಕೋನ ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 113. ಒಬ್ಬ ಅಧ್ಯಾಪಕಿಯು 7ನೇ ತರಗತಿಯಲ್ಲಿ 7 ವಾಕ್ಯಗಳ ಒಂದು ಸಣ್ಣ ಪಠ್ಯವನ್ನು ಓದುತ್ತಾಳೆ. ನಂತರ ಆಕೆಯು ವಿದ್ಯಾರ್ಥಿಗಳಿಗೆ ಇದನ್ನು ಎಚ್ಚರಿಕೆಯಿಂದ ಆಲಿಸಲು ಹೇಳಿ ಮತ್ತು ಇದಕ್ಕೆ ಹತ್ತಿರವಾದ ಆದರೆ ಇದಕ್ಕಿಂತ ಭಿನ್ನವಾದ ಪಠ್ಯವನ್ನು ಸೃಷ್ಟಿಸಲು ಸೂಚಿಸುತ್ತಾಳೆ. ಇದರ ಹಿಂದಿನ ತಂತ್ರವನ್ನು ಏನೆಂದು ಹೇಳುತ್ತಾರೆ? ಆಪ್ಷನ್ 1 ಮೇಲ್ಮುಖ ತಂತ್ರ, ಆಪ್ಷನ್ 2 ಪ್ಯಾರಾಗ್ರಾಫ್ ಉಕ್ತಲೇಖನ, ಆಪ್ಷನ್ 3 ಸ್ಕೀಮಾ ಸೃಷ್ಟಿ, ಆಪ್ಷನ್ 4 ಕೆಳಮುಖ ತಂತ್ರ. ಸೊ ಇದಕ್ಕೆ ಸರಿಯಾದ ಉತ್ತರ ಮೇಲ್ಮುಖ ತಂತ್ರ ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 114. ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ವ್ಯಾಕರಣ ಕಲಿಕೆಯ ಸಂದರ್ಭದಲ್ಲಿ ಬಳಸುವ ಕಾರ್ಯವಿಧಾನ ಜ್ಞಾನ ಅಂದರೆ ಪ್ರೊಸೀಜರಲ್ ನಾಲೆಡ್ಜ್ ಅಂತ ಕುರಿತಂತೆ ಅತ್ಯುತ್ತಮವಾಗಿ ವಿವರಿಸಲ್ಪಟ್ಟಿದೆ? ಆಪ್ಷನ್ 1 ವ್ಯಾಕರಣದ ನಿಯಮಗಳನ್ನು ಕಲಿತು ನಂತರ ಅದನ್ನು ಮತ್ತೆ ಬಳಕೆಗೆ ತರುವುದು, ಆಪ್ಷನ್ 2 ವ್ಯಾಕರಣದ ಪುಸ್ತಕದಿಂದ ವ್ಯಾಕರಣದ ರೂಪವನ್ನು ಅರ್ಥ ಮಾಡಿಕೊಳ್ಳುವುದು, ಆಪ್ಷನ್ 3 ರಚನೆಯನ್ನು ತಿಳಿಯುವುದು, ಆಪ್ಷನ್ 4 ವ್ಯಾಕರಣದ ರೂಪವೇನು ಎಂಬುದನ್ನು ಮತ್ತು ಅದರ ಬಳಕೆಯನ್ನು ಅರಿಯುವುದು. ಅಂದರೆ ವ್ಯಾಕರಣ ಕಲಿಕೆಯ ಸಂದರ್ಭದಲ್ಲಿ ಬಳಸುವಂಥ ಕಾರ್ಯವಿಧಾನ ಜ್ಞಾನ, ಇದರ ಒಂದು ಅತ್ಯುತ್ತಮವಾದಂತಹ ಒಂದು ವಿವರಣೆ ಅಂತ ಹೇಳಿದರೆ ವ್ಯಾಕರಣದ ರೂಪವೇನು ಎಂಬುದನ್ನು ಮತ್ತು ಅದರ ಬಳಕೆಯನ್ನು ಅರಿಯುವುದು ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 115. ನಾವು ಕೇಳುವ ಅಥವಾ ನೋಡುವ ಪದಗಳನ್ನು ಗುರುತಿಸುವುದನ್ನು ಹೀಗೆಂದು ಕರೆಯುತ್ತಾರೆ? ಆಪ್ಷನ್ 1 ಗ್ರಹಿಕಾ ಶಬ್ದ, ಆಪ್ಷನ್ 2 ಶಬ್ದಗಳ ತೊಡಗುವಿಕೆ, ನೆಕ್ಸ್ಟ್ ಎಂಗೇಜಿಂಗ್ ವೊಕ್ಯಾಬುಲರಿ ಅಂತ ಕರೀತಾರೆ, ನೆಕ್ಸ್ಟು ಆಪ್ಷನ್ 3 ಶಬ್ದಕೋಶ ಲೆಸಿಕ್ಸ್, ನೆಕ್ಸ್ಟು ಆಪ್ಷನ್ 4 ಉತ್ಪಾದನಾ ಶಬ್ದ. ಅಂದರೆ ಕೇಳುವ ನೋಡುವ ಅಂತಂದರೆ ಗ್ರಹಿಕೆ ಅಂತಂದರೆ ಆಲಿಸುವುದು ಅಂತ ಅರ್ಥ ಬರುತ್ತೆ. ಸೊ ಹಾಗಾಗಿ ಆಪ್ಷನ್ 1 ಗ್ರಹಿಕಾ ಶಬ್ದ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ ಸಂಖ್ಯೆ 116. ಭಾಷಾ ಗಳಿಕೆ ಮತ್ತು ಕಲಿಕೆಯಲ್ಲಿ ಅಂತಸ್ಥ ಊಹಾ ಸಿದ್ಧಾಂತ ಎಂದರೇನು? ಆಪ್ಷನ್ 1 ಇದು ಹುಟ್ಟಿನಿಂದಲೇ ಎಲ್ಲ ಮನುಷ್ಯರು ಭಾಷಾಜ್ಞಾನವನ್ನು ಹೊಂದಿರುತ್ತಾರೆ ಎಂದು ನಂಬುತ್ತದೆ. ಆಪ್ಷನ್ 2 ಅಭ್ಯಾಸವನ್ನು ರೂಢಿಸಿಕೊಳ್ಳುವುದರ ಫಲಿತಾಂಶವೇ ಭಾಷಾ ಕಲಿಕೆ ಎಂದು ನಂಬುತ್ತದೆ. ಆಪ್ಷನ್ 3 ಇದು ಎಲ್ಲ ಭಾಷೆಯ ವ್ಯಾಕರಣವನ್ನು ಒಳಗೊಂಡಿರುತ್ತದೆ ಮತ್ತು ಎಲ್ಲ ಮಕ್ಕಳು ತಮ್ಮದೇ ರೀತಿಯಲ್ಲಿ ಕಲಿಯುತ್ತಾರೆ ಎಂಬುದನ್ನು ನಿರಾಕರಿಸುತ್ತದೆ. ಆಪ್ಷನ್ 4 ಇದು ಎಲ್ಲ ಮನುಷ್ಯರು ಭೌತಿಕ ಶಿಸ್ತು ಮತ್ತು ಭಾಷೆಯ ವಾತಾವರಣಕ್ಕೆ ಒಗ್ಗಿಸುವುದರ ಮೂಲಕ ಭಾಷೆಯನ್ನು ಕಲಿಯುತ್ತಾರೆ ಎಂದು ನಂಬುತ್ತದೆ. ಭಾಷಾ ಗಳಿಕೆ ಮತ್ತು ಕಲಿಕೆಯಲ್ಲಿ ಅಂತಸ್ಥ ಊಹಾ ಸಿದ್ಧಾಂತ ಅಂತಂದರೆ ಇದು ಹುಟ್ಟಿನಿಂದಲೇ ಎಲ್ಲ ಮನುಷ್ಯರು ಭಾಷಾಜ್ಞಾನವನ್ನು ಹೊಂದಿರುತ್ತಾರೆ ಎಂದು ನಂಬುತ್ತದೆ ಅಂತ ಹೇಳ್ಬೋದು. ಸೊ ಆಪ್ಷನ್ 1 ಸರಿಯಾಗಿದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 118. ಈ ಕೆಳಗಿನವುಗಳಲ್ಲಿ ಯಾವ ಶಿಕ್ಷಣದ ತಾಂತ್ರಿಕತೆಯು ಪ್ರತಿಪಾದಿಸುತ್ತದೆ? ವಾಸ್ತವ ಲೋಕದ ಕಲಿಕಾ ವಾತಾವರಣ ಅಥವಾ ಘಟನೆಗಳನ್ನು ಆಧರಿಸಿದ ಕಲಿಕೆಯ ಬಳಕೆಯು ಈಗಾಗಲೇ ಪೂರ್ವ ನಿಯೋಜಿತ ಸೂಚನಾ ಸರಣಿಗೆ ಬದಲಾಗಿ ಬಳಸಲ್ಪಡುತ್ತದೆ. ಸೊ ಇದರಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ 1 ಭಾಷಾ ಶ್ರವಣ,
ಆಪ್ಷನ್ 2 ಜ್ಞಾನ, ಆಪ್ಷನ್ 3 ಪ್ರಾದೇಶಿಕತೆ, ಆಪ್ಷನ್ 4 ರಚನಾತ್ಮಕತೆ. ಅಂದರೆ ಯಾವ ಶಿಕ್ಷಣದ ತಾಂತ್ರಿಕತೆ ವಾಸ್ತವ ಲೋಕದ ಕಲಿಕಾ ವಾತಾವರಣ ಅಥವಾ ಘಟನೆಗಳನ್ನು ಆಧರಿಸಿದ ಕಲಿಕೆಯ ಬಳಕೆಯು ಈಗಾಗಲೇ ಪೂರ್ವ ನಿಯೋಜಿತ ಸೂಚನಾ ಸರಣಿಗೆ ಬದಲಾಗಿ ಬಳಸಲ್ಪಡುತ್ತದೆ ಅಂತಂದರೆ ಅದನ್ನು ನಾವು ರಚನಾತ್ಮಕತೆ ಅಂತೇಳಿ ಕರೆಯುತ್ತೇವೆ. ನೆಕ್ಸ್ಟು 119ನೇ ಪ್ರಶ್ನೆ, ಸಾಂಸ್ಥಿಕ ಬರವಣಿಗೆಯಲ್ಲಿ, ಸಾಂಸ್ಥಿಕ ಅಂದರೆ ಇನ್ಸ್ಟಿಟ್ಯೂಷನಲ್ ರೈಟಿಂಗ್, ಈ ಕೆಳಗಿನ ಯಾವುದು ಬರುವುದಿಲ್ಲ? ಆಪ್ಷನ್ 1 ಸ್ವವಿವರಗಳು, ಆಪ್ಷನ್ 2 ವಿಮರ್ಶೆ ಅಂದರೆ ರಿವ್ಯೂ, ಆಪ್ಷನ್ 3 ಶ್ರದ್ಧಾಂಜಲಿ ಟಿಪ್ಪಣಿ, ಆಪ್ಷನ್ 4 ವಾಣಿಜ್ಯ ಪತ್ರ. ಸೊ ಸಾಂಸ್ಥಿಕ ಬರವಣಿಗೆ ಅಂದರೆ ಇನ್ಸ್ಟಿಟ್ಯೂಷನಲ್ ರೈಟಿಂಗ್, ಇವುಗಳಲ್ಲಿ ಸ್ವವಿವರಗಳು ಅಂದರೆ ಆಪ್ಷನ್ 1 ಇದು ಸರಿಯಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟು ಕೊನೆಯ 120ನೇ ಪ್ರಶ್ನೆ, ವಾಣಿಯು ಒಂದು ಲೇಖನದ ಸಾಮಾನ್ಯ ಮೇಲ್ಪದರದ ತಿಳಿವನ್ನು ಪಡೆದುಕೊಳ್ಳಲು ಓದುತ್ತಿದ್ದಾಳೆ. ಇವಳ ಓದಿನ ಬಗೆಯ ಏನೆಂದು ಕರೆಸಿಕೊಳ್ಳುತ್ತದೆ ಅಂತ ಕೇಳಿದರೆ, ಆಪ್ಷನ್ 1 ಸ್ಕಿಮ್ಮಿಂಗ್, ಆಪ್ಷನ್ 2 ವಿಮರ್ಶಾತ್ಮಕ ಓದು, ಆಪ್ಷನ್ 3 ಊಹಿಸುವುದು, ಆಪ್ಷನ್ 4 ಸ್ಕ್ಯಾನಿಂಗ್. ಸೊ ವಾಣಿಯು ಒಂದು ಲೇಖನದ ಒಂದು ಸಾಮಾನ್ಯ ಮೇಲ್ಪದರದ ತಿಳಿವನ್ನು ಪಡೆದುಕೊಳ್ಳಲು ಅವಳು ಓದುತ್ತಿದ್ದಾಳೆ ಅಂತಂದರೆ ಸೊ ಅದಕ್ಕೆ ನಾವು ಸ್ಕಿಮ್ಮಿಂಗ್ ಅಂತೇಳಿ ಕರಿತೀವಿ. ಓಕೆ, ಆಪ್ಷನ್ 1 ಸ್ಕಿಮ್ಮಿಂಗ್ ಅಂದರೆ ಮೇಲ್ಪದರದ ಓದು ಅಂತೇಳಿ ಅರ್ಥ ಉಂಟಾಗುತ್ತೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಸ್ಪಂದನ ಎಜುಕೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.